ಜಗತ್ತಿನ ಎಂತಹದೇ ಚಕ್ರವ್ಯೂಹ ಇರಲಿ, ಎದುರಿಗೆ ಎಂಥದ್ದೇ ದೊಡ್ಡ ಸೈನ್ಯ ಇರಲಿ, ರಿಸಲ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡದೆ ಕೈಲಿರೋ ಆಯುಧ ಹಿಡಿದು ಮೈದಾನಕ್ಕೆ ಇಳಿಯೋ ಗತ್ತು ಇದೆಯಲ್ಲ, ಇತಿಹಾಸ ಯಾವತ್ತೂ ಆಗತ್ತನ್ನ ಮರೆಯೋದಿಲ್ಲ. ನಮ್ಗೆಲ್ಲ ಈ ಪ್ರಪಂಚ ಚಿಕ್ಕ ವಯಸ್ಸಿಂದ ಒಂದು ಸುಳ್ಳು ಹೇಳ್ತಾ ಬಂದಿದೆ ಗೊತ್ತಾ? ಹಿಸ್ಟ್ರಿ ಡಸಂಟ್ ಟಾಕ್ ಅಬೌಟ್ ಲೂಸರ್ಸ್. ಅಂದ್ರೆ ಇತಿಹಾಸ ಕೇವಲ ಗೆದ್ದವ್ರನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳುತ್ತೆ, ಸೋತವ್ರನ್ನ ಮರೆತು ಬಿಡುತ್ತೆ ಅಂತ. ಗೆದ್ದವನೇ ಸಿಕಂದರ್, ಸೋತವನು ವೇಸ್ಟ್. ಹಿಸ್ಟ್ರಿ ಕೇವಲ ಗೆದ್ದವ್ರ ಬಗ್ಗೆ ಮಾತ್ರ ಮಾತನಾಡುತ್ತೆ ಅನ್ನೋದು ಜಗತ್ತಿನ ಅತಿ ದೊಡ್ಡ ಸುಳ್ಳು ಗುರು. ಇವತ್ತು ನಾನು ನಿಮ್ಗೆ ಜಗತ್ತಿನ ಅತಿ ದೊಡ್ಡ ಸತ್ಯನ ಹೇಳಕ್ ಬಂದಿದ್ದೀನಿ. ಇತಿಹಾಸ ಕೇವಲ ಗೆದ್ದವ್ರನ್ನ ಮಾತ್ರ ನೆನ್ಪಿಟ್ಕೊಳ್ಳಲ್ಲ. ಇತಿಹಾಸ ಯಾರು ನೆನ್ಪಿಟ್ಕೊಳ್ಳುತ್ತೆ ಗೊತ್ತಾ? ಇತಿಹಾಸ ಕೇವಲ ಪ್ರಯತ್ನ ಮಾಡದೆ ಓಡೋದ ಎಡೆಗಳನ್ನ ಮಾತ್ರ ಮರೆತು ಬಿಡುತ್ತೆ. ಆದ್ರೆ ಯಾರು ರಣರಂಗದಲ್ಲಿ ಒಂಟಿಯಾಗಿ ಆಯುಧಗಳು ಇಲ್ಲದೆ ಇದ್ರು ಕೂಡ, ಗೆಲುವಿನ ಭರವಸೆ ಇಲ್ಲದೆ ಇದ್ರು ಕೂಡ, ಕೇವಲ ತನ್ನ ಶೌರ್ಯ ಮತ್ತೆ ನಂಬಿಕೆಯಿಂದ ಕೊನೆವರೆಗೂ ಹೋರಾಡ್ತಾರೋ ಅವರು ಇತಿಹಾಸದ ಪುಟಗಳಲ್ಲಿ ರಾಜನಾಗಿ ಬದುಕ್ತಾರೆ. ಪರಿಸ್ಥಿತಿ ತಮಗೆ ವಿರುದ್ಧವಾಗಿದೆ ಅಂತ ಗೊತ್ತಿದ್ರು ಕೂಡ ಕಣಕ್ಕಿಳಿದು ಕೊನೆವರೆಗೂ ಮೈದಾನ ಬಿಟ್ಟು ಓಡೋಗದೆ ಹೋರಾಡ್ತಿದಾರಲ್ಲ, ಇತಿಹಾಸ ಅಂತಹ ರೇರೆಸ್ಟ್ ಆಫ್ ದಿ ರೇರ್ ಹೋರಾಟಗಾರನ್ನ ನೆನ್ಪಿಟ್ಕೊಳ್ಳುತ್ತೆ. ಈ ಗೆಲುವು ಅನ್ನೋದು ಕೇವಲ ಒಂದು ದಿನದ ಹಬ್ಬ, ಆದ್ರೆ ಪ್ರಯತ್ನ ಇದೆಯಲ್ಲ, ಅದು ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ರಕ್ತದ ಗುಣ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡ್ತೀವಿ ಜೀವನದಲ್ಲಿ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಮೈದಾನಕ್ಕಿಳಿದು ಪ್ರಯತ್ನಿಸೋದು ಯಾಕೆ ಅಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಒಂದು ಸಲ ಈ ಚಕ್ರವ್ಯೂಹ ನೋಡಿ, ಅಲ್ಲಿ ನಿಂತಿದ್ದಾನೆ ಕೇವಲ 16 ಅರಿಯದ ಒಬ್ಬ ಹುಡುಗ. ಮುಂದೆ ಸಾಲು ಸಾಲು ಮಹಾರಥಿಗಳು, ಇಡೀ ಕೌರವರ ಸೈನ್ಯನೇ ಇದೆ. ಅವನಿಗೆ ಗೊತ್ತಿತ್ತು ಒಳಗೋಗೋದಕ್ ದಾರಿ ಇದೆ, ಆದ್ರೆ ಹೊರಗ್ ಬರೋಕ್ ದಾರಿ ಇಲ್ಲ ಅಂತ. ಆದ್ರೂ ಆತ ಹೆದರ್ಲಿಲ್ಲ, ಹಿಂದೆ ಸರಿಲಿಲ್ಲ. ಯಾಕಂದ್ರೆ ವೀರರು ಯಾವತ್ತು ಸಾವು ಗೆಲುವಿನ ಲೆಕ್ಕಾಚಾರ ಹಾಕಿ ಕಣಕ್ಕಿಳಿಯೋದಿಲ್ಲ, ಅವರೇ ಇತಿಹಾಸವನ್ನ ಬರೆಯೋದು. ಗೆದ್ದು ಇತಿಹಾಸ ಸೇರಿದವ್ರು ಕೆಲವರಾದ್ರೆ, ಸೋತು ಇತಿಹಾಸದ ಪುಟಗಳಲ್ಲಿ ಅಮರನಾದ ವೀರ ಅಭಿಮನ್ಯು. ಜಗತ್ತಿನ ಎಂತಹದೇ ಚಕ್ರವ್ಯೂಹ ಇರಲಿ, ಎದುರಿಗೆ ಎಂಥದ್ದೇ ದೊಡ್ಡ ಸೈನ್ಯ ಇರಲಿ, ರಿಸಲ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡದೆ ಕೈಲಿರೋ ಆಯುಧ ಹಿಡಿದು ಮೈದಾನಕ್ಕೆ ಇಳಿಯೋ ಗತ್ತು ಇದೆಯಲ್ಲ, ಇತಿಹಾಸ ಯಾವತ್ತೂ ಆಗತ್ತನ್ನ ಮರೆಯೋದಿಲ್ಲ. ಇವತ್ತು ನಾವು ಮಾತನಾಡ್ತಿರೋದು ಗೆಲ್ಲೋದ್ರ ಬಗ್ಗೆ ಅಲ್ಲ, ಮೊದಲು ರಿಸ್ಕ್ ತಗೊಂಡು ಟ್ರೈ ಮಾಡೋ ತಾಕತ್ ಬಗ್ಗೆ. ಇವತ್ತಿನ ಡೇಟ್ನಲ್ಲಿ ನಮ್ಮ ಯೂತ್ಸ್ಗೆ ಇರೋ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಕಾಂಪಿಟೇಷನ್ ಖಂಡಿತ ಅಲ್ಲ, ನಮ್ಮಲ್ಲಿರೋ ಸೋತ್ ಬಿಡ್ತೀನೇನೋ ಅನ್ನೋ ಭಯ. ಮೈಂಡ್ನಲ್ಲಿ ಸೂಪರ್ ಐಡಿಯಾ ಇರುತ್ತೆ, ಆದರೆ ಫ್ಲಾಪ್ ಆದರೆ ಪಕ್ಕದ ಮನೆಯವ್ರು ಏನು ಅನ್ಕೋತಾರೋ ಅಂತ ಸ್ಟಾರ್ಟ್ ಮಾಡಲ್ಲ. ಒಂದು ಒಳ್ಳೆ ಎಕ್ಸಾಮ್ ಇರುತ್ತೆ, ಸೀಟ್ ಸಿಗದೆ ಹೋದರೆ ಅಪ್ಪ ಬೈತಾರೇನೋ ಅಂತ ಅಪ್ಲೈನೇ ಮಾಡಲ್ಲ. ಅರೆ ಯಾರು ಗುರು ಇವರೆಲ್ಲ? ಮೈದಾನಕ್ಕೆ ಇಳಿಯೋ ಮುಂಚೆನೇ ಕೈ ಮುಗಿದು ಹತ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಟ್ರೈ ಮಾಡಿ ಸೋತ್ರೆ ನೀವೇನು ಲೂಸರ್ ಆಗಲ್ಲ ಬಾಸ್, ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಹೆಂಗೆ ನುಗ್ಗಬೇಕು ಅನ್ನೋ ಐಡಿಯಾ ಬರುತ್ತೆ. ಆದರೆ ಸೋಲ್ತೀನಿ ಅನ್ನೋ ಭಯಕ್ಕೆ ಮನೇಲಿ ಕೈ ಕೊಟ್ಟು ಕೂತ್ರೆ ನೀನು ಬದುಕಿದ್ದು ಕೂಡ ಸತ್ತಂತೆ. ಟ್ರೈ ಮಾಡಿ ಸೋತವನಿಗೆ ಹಿಸ್ಟ್ರಿನಲ್ಲಿ ಒಂದು ಪೇಜ್ ಸಿಗುತ್ತೆ, ಆದರೆ ಟ್ರೈನೇ ಮಾಡದೇ ಇರೋನಿಗೆ ಕನಿಷ್ಠ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಜಾಗ ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ನಿಮಗೆ ಗೊತ್ತಾ, ಜಗತ್ತಿನ ಶ್ರೇಷ್ಠ ಇನ್ವೆಂಟರ್ಸ್, ಸೈಂಟಿಸ್ಟ್ ಅಥವಾ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಇವರೆಲ್ಲ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆದವರಲ್ಲ. ಥಾಮಸ್ ಅಲ್ವಾ ಎಡಿಸನ್ 1000 ಬಾರಿ ಸೋತಾಗಲೂ ಪ್ರಪಂಚ ಅವ್ರನ್ನ ಲೂಸರ್ ಅನ್ನಲಿಲ್ಲ, ಯಾಕಂದರೆ ಅವ್ರು ಪ್ರತಿ ಬಾರಿ ಪ್ರಯತ್ನ ಮಾಡೋದನ್ನು ನಿಲ್ಲಿಸೇ ಇರಲಿಲ್ಲ. ಇವತ್ತು 90% ಜನ ಎಲ್ಲಿದ್ದಾರೆ ಗೊತ್ತಾ? ತಮ್ಮ ಕಂಫರ್ಟ್ ಝೋನ್ನಲ್ಲಿ. ಅಂದರೆ ಬೆಳಗ್ಗೆ ಎದ್ದೇಳೋದು, 9 to 5 ಜಾಬ್, ಯಾರಿಗೋ ದುಡಿಯೋದು, ಸಂಜೆ ಬಂದು ಬಿರಿಯಾನಿ ತಿಂದು ಮಲಗಿಬಿಡೋದು. ಲೈಫ್ ಸೇಫ್ ಆಗಿದೆ ಅನಿಸುತ್ತೆ. ಆದರೆ ನೀವೇನಾದರೂ ಇತಿಹಾಸದಲ್ಲಿ ನಿಮ್ಗೊಂದು ಗುರುತಿರಬೇಕು ಅಂದ್ಕೊಂಡ್ರೆ ಈ ಕಂಫರ್ಟ್ ಝೋನ್ ಅನ್ನೋ ಚಕ್ರವ್ಯೂಹನ ಒಡೆದು ಹೊರಗೆ ಬರಲೇಬೇಕು. ನಿಮ್ಮ ಈ 20s ಇದೆಯಲ್ಲ, ಇದು ಆರಾಮಾಗಿ ನಿದ್ದೆ ಮಾಡೋ ವಯಸ್ಸಲ್ಲ, ಇದು ರಿಸ್ಕ್ ತಗೊಳ್ಳೋ ವಯಸ್ಸು. ದಿನಕ್ಕೆ 100 ಸಲ ಬಿದ್ದರೂ 101ನೇ ಸಲ ಎದ್ದು ನಿಂತು ಬರಲಿ ನೋಡ್ಕೊಳ್ಳೋಣ ಅನ್ನೋ ಹಠ ಇರಬೇಕು. ಗೆಲುವನ್ನು ಯಾರು ಬೇಕಾದರೂ ಕಿತ್ಕೋಬೋದು, ಆದರೆ ನೀನು ಪಟ್ಟಿರೋ ಕಷ್ಟ, ನಿನ್ನ ಆಟಿಟ್ಯೂಡ್ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಮ್ಮ ಯೂತ್ಸು ಪ್ರಯತ್ನ ಮಾಡದೇ ಇರೋದಕ್ಕೆ ಇನ್ನೊಂದು ದೊಡ್ಡ ರೀಸನ್ ಕೊಡ್ತಾರೆ ಗೊತ್ತಾ? ಇನ್ನೂ ಪರ್ಫೆಕ್ಟ್ ಟೈಮ್ ಬಂದಿಲ್ಲ ಗುರು, ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ಕೈಯಲ್ಲಿ ಸರಿಯಾಗಿ ದುಡ್ಡಿಲ್ಲ, ಮುಂದಿನ ಸೋಮವಾರದಿಂದ ಪಕ್ಕಾ ಶುರು ಮಾಡ್ತೀನಿ ಅಂತ. ಏನು ಗುರು ಇದು? ಇತಿಹಾಸ ಬರೆದವ್ರು ಯಾರಾದರೂ ಮುಹೂರ್ತ ನೋಡಿ ಮೈದಾನಕ್ಕೆ ಇಳಿದಿದ್ದಾರಾ? ಆ 16 ವರ್ಷದ ಹುಡುಗ ಚಕ್ರವ್ಯೂಹದ ಮುಂದೆ ನಿಂತಾಗ ನನ್ನ ಹತ್ರ ಇನ್ನೂ ದೊಡ್ಡ ಆಯುಧ ಇಲ್ಲ, ನಮ್ಮ ಅಪ್ಪ ಅರ್ಜುನ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಕೂತ್ಕೊಂಡ? ಇಲ್ಲ ಬಾಸ್, ಕೈಯಲ್ಲಿ ಏನಿದೆಯೋ ಅದನ್ನೇ ಹಿಡಿದು ನುಗ್ಗದ. ನೆನ್ಪಿಟ್ಕೊ, ಲೈಫ್ನಲ್ಲಿ ಪರ್ಫೆಕ್ಟ್ ಟೈಮ್ ಅನ್ನೋದು ಯಾವತ್ತೂ ಬರಲ್ಲ, ನಾವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಿನ್ನ ಹತ್ರ ಇವತ್ತು ಏನು ರಿಸೋರ್ಸ್ ಇದೆಯೋ ಅದನ್ನೇ ಇಟ್ಕೊಂಡು ಟ್ರೈ ಮಾಡು. 0ಇಂದ ಸ್ಟಾರ್ಟ್ ಮಾಡಿ ಹೀರೋ ಆದವನಿಗೆ ಸಿಗೋ ರೆಸ್ಪೆಕ್ಟ್ ಎಲ್ಲ ಇದ್ದು ಗೆದ್ದವನಿಗೆ ಖಂಡಿತ ಸಿಗಲ್ಲ. ನಿನ್ನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಸಪೋರ್ಟ್ ಇಲ್ಲದೆ ಇರ್ಬೋದು, ಆದರೆ ನಿನ್ನ ಹತ್ರ ಇರೋ ಆ ಹಠ ಇದೆಯಲ್ಲ, ಅದು ಜಗತ್ತಿನ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್. ನಮ್ಮಲ್ಲಿರೋ ಇನ್ನೊಂದು ಅತಿ ದೊಡ್ಡ ರೋಗ 4 ಜನ ಏನು ಅನ್ಕೋತಾರೋ ಅನ್ನೋದು. ನೀನೊಂದು ಹೊಸ ಪ್ರಯತ್ನ ಕೈ ಹಾಕಿದಾಗ ಇದೇ 4 ಜನ ನಿನ್ನ ನೋಡಿ ಹಲ್ಕಿರಿತಾರೆ, ಇವನ ಕೈಯಲ್ಲಿ ಏನೂ ಆಗಲ್ಲ ಅಂತ ಕಾಲೆಳಿತಾರೆ. ಬೈ ಚಾನ್ಸ್ ನೀನು ಸೋತು ಬಿದ್ದರೆ
ನಮಗೆ ಮೊದಲೇ ಗೊತ್ತಿತ್ತು ಇವನು ವೇಸ್ಟ್ ಅಂತ ಡೈಲಾಗ್ ಹೊಡಿತಾರೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊ, ನೀನು ಹಸ್ದಾಗ ಬಂದು ಅನ್ನ ಹಾಕೋನು ಆ ಪಕ್ಕದ ಮನೆಯವನಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಹುಷಾರಿಲ್ಲದೆ ಇದ್ದಾಗ ಹಾಸ್ಪಿಟಲ್ ಬಿಲ್ ಕಟ್ಟೋನು ನಿನ್ನ ನೋಡಿ ನಗೋ ಆ 4 ಜನ ಅಲ್ಲ. ನಿನ್ನ ಲೈಫ್, ನಿನ್ನ ಹೋರಾಟ, ನಿನ್ನ ಜವಾಬ್ದಾರಿ. ಹಾಗಿದ್ಮೇಲೆ ಆ 3ನೇ ವ್ಯಕ್ತಿ ಜಡ್ಜ್ಮೆಂಟ್ಗೆ ಹೆದರಿ ನೀನು ಯಾಕೆ ನಿನ್ನ ಪ್ರಯತ್ನ ನಿಲ್ಲಿಸಬೇಕು? ನೀನು ಗೆದ್ದಾಗ ನಿನ್ನ ಜೊತೆ ಸೆಲ್ಫಿ ತಗೊಳಕ್ಕೆ ಮುಗಿಬೀಳೋ ಇದೇ ಪ್ರಪಂಚ ನೀನು ಸೋತು ಹೋರಾಡ್ತಿದ್ದಾಗ ನೀನು ಒಂಟಿ ಮಾಡುತ್ತೆ. ಇವತ್ತು ಯಾರಾದರೂ ನಿನ್ನ ಲೂಸರ್ ಅಂತ ಕರಿತಿದ್ದಾರಾ? ಕರೀಲಿ ಬಿಡು. ನೀನು ಹೋರಾಟ ಇನ್ನೂ ಮುಗ್ದಿಲ್ಲ ಅಂತ ಅವ್ರಿಗೆ ತೋರಿಸ್ಕೊಡು. ಶಬ್ದ ಮಾಡೋದು ಕೇವಲ ಪಟಾಕಿ ಮಾತ್ರ ಬಾಸ್, ಆದರೆ ಸೈಲೆಂಟಾಗಿ ಬಂದು ಇತಿಹಾಸ ಬರೆಯೋದು ಜ್ವಾಲಾಮುಖಿ ಮಾತ್ರ. ನಿಮ್ಗೊಂದು ಕಟ್ಟು ಸತ್ಯ ಹೇಳ, ನೀವೊಂದು ದೊಡ್ಡ ಗೋಲ್ ಇಟ್ಕೊಂಡಿರ್ತೀರ, ದಿನ ರಾತ್ರಿ ಬೆವರು ಹರಿಸ್ತಿರ್ತೀರ, ಆಗಲೂ ರಾತ್ರಿ ಕಷ್ಟಪಟ್ಟಿರ್ತೀರ. ಆದರೆ ಎಂಡ್ ಆಫ್ ದಿ ಡೇ ರಿಸಲ್ಟ್ ನಿಮಗೆ ಸಿಗಲ್ಲ. ಆಗ ಜಗತ್ತು ನಿಮ್ಮನ್ನು ನೋಡಿ ನಗಬಹುದು, ಆದರೆ ನಿಮ್ಮ ಆತ್ಮಕ್ಕೆ ಗೊತ್ತು ನೀವು ಲೂಸರ್ ಅಲ್ಲ ಅಂತ. ಯಾಕೆ ಗೊತ್ತಾ? ಆ ಕಷ್ಟಪಟ್ಟ ದಿನಗಳು, ಆ ರಾತ್ರಿಗಳ ಜಾಗರಣೆ, ಆ ಇಷ್ಟಪಟ್ಟು ಮಾಡಿದ ಶಿಸ್ತಿದೆಯಲ್ಲ, ಅದು ನಿಮ್ಮನ್ನು ಒಬ್ಬ ನಾರ್ಮಲ್ ಪರ್ಸನ್ನಿಂದ ಒಂದು ಬೆಂಕಿ ಥರ ಬದಲಾಯಿಸುತ್ತೆ. ರಿಸಲ್ಟ್ ಏನಾದರೂ ಆಗಲಿ, ಆ ಜರ್ನಿಯಲ್ಲಿ ನೀನು ಗಳಿಸಿರೋ ಧೈರ್ಯ ಇದೆಯಲ್ಲ, ಅದು ಮುಂದೆ ಬರೋ 100 ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಟ್ರೋಫಿ ತಗೊಂಡವನಿಗೆ ಕೇವಲ 1 ದಿನದ ಪಬ್ಲಿಸಿಟಿ ಸಿಗುತ್ತೆ, ಆದರೆ ಸಾವು ಕಣ್ಮುಂದೆ ಇದ್ದರೂ ಹೆದರದೆ ಕೊನೆವರೆಗೂ ಫೈಟ್ ಮಾಡಿದ್ನಲ್ಲ, ಅವನಿಗೆ ಇಡೀ ಜಗತ್ತಿನ ಲೈಫ್ ಲಾಂಗ್ ರೆಸ್ಪೆಕ್ಟ್ ಸಿಗುತ್ತೆ. ಸಾಕು ನಿಲ್ಸು ಮಗ, ನೀನು ಓವರ್ ಥಿಂಕಿಂಗ್ ಇವತ್ತಿಗೆ ಸ್ಟಾಪ್ ಮಾಡು. ನನ್ನ ಕೈಲಾಗಲ್ಲ, ನಾನು ಸೋತು ಬಿಡ್ತೀನಿ, ಜನ ಏನು ಅನ್ಕೋತಾರೋ, ಈ ಎಲ್ಲ ಕಸನ ತಲೆಯಿಂದ ಹೊರಗಡೆ ಹಾಕು. ನಿನ್ನ ಲೈಫ್ ಹಿಸ್ಟ್ರಿ ಬರಿಬೇಕಾಗಿದ್ದವ್ ನೀನೇ ಹೊರತು ನಿಮ್ಮ ಪಕ್ಕದ ಮನೆಯವನಲ್ಲ, ಅಥವಾ ನಿನ್ನ ನೋಡಿ ಹಲ್ಕಿರಿಯೋ ಸಮಾಜ ಅಲ್ಲ. ಇವತ್ತೇ ಮೊದಲು ಹೆಜ್ಜೆ ಇಡು. ಬಿಸ್ನೆಸ್ ಮಾಡಬೇಕಾ? ಇವತ್ತೇ ಪ್ಲ್ಯಾನ್ ರೆಡಿ ಮಾಡು. ಎಕ್ಸಾಮ್ ಪಾಸ್ ಮಾಡಬೇಕಾ? ಇವತ್ತೇ ಬುಕ್ ಓಪನ್ ಮಾಡು. ಲೈಫ್ ಚೇಂಜ್ ಮಾಡಬೇಕಾ? ಆ ಸೋಫಾದಿಂದ ಎದ್ದು ನಿಲ್ಲು. ನೆನ್ಪಿಟ್ಕೋ, ಸೋಲು ಅನ್ನೋದು ಕೊನೆ ಅಲ್ಲ, ಟ್ರೈ ಮಾಡದೇ ಇರೋದೇ ಅಸಲಿ ಸೋಲು. ಹಿಸ್ಟ್ರಿ ಸೋತವನ್ನ ಮರೆಯಲ್ಲ ಗುರು. ಹಿಸ್ಟ್ರಿ ಕೇವಲ ಮೈದಾನದಿಂದ ಓಡಿ ಹೋದ ಹೇಡಿಗಳನ್ನ ಮಾತ್ರ ಮರ್ತು ಬಿಡುತ್ತೆ. ಆದರೆ ಸುತ್ತಲೂ ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಇರಲಿ, ಗೆಲ್ಲೋ ಚಾನ್ಸ್ ಇಲ್ಲ ಅಂತ ಗೊತ್ತಿದ್ರೂ ಕೇವಲ ತನ್ನ ದಮ್ಮು ತಾಕತ್ತಿನಿಂದ ಕೊನೆವರೆಗೂ ಕಣದಲ್ಲಿ ನಿಂತು ಫೈಟ್ ಮಾಡ್ತಾನಲ್ಲ, ಅವನು ಯಾವತ್ತಿಗೂ ರಾಜನೇ. ನಿಮ್ಮ ಲೈಫ್ನ ಚಕ್ರವ್ಯೂಹನ ಒಡೆಯೋದಕ್ಕೆ ಇವತ್ತೇ ರೆಡಿ ಆಗು. ಗೆಲುವು ಸಿಗುತ್ತೋ ಇಲ್ವೋ ಸೆಕೆಂಡ್ರಿ, ಆದರೆ ನಿನ್ನ ಫೈಟಿಂಗ್ ಸ್ಟೈಲ್ ನೋಡಿ ನಿನ್ನ ಶತ್ರುಗಳಿಗೂ ಕೂಡ ಬೆವರು ಇಳಿಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಬಟನ್ ಒತ್ತಿ, ಕಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ಟ್ರೈ ಅಂತ ಕಮೆಂಟ್ ಹಾಕಿ ನಿನ್ನ ಚಾಲೆಂಜ್ ಸ್ಟಾರ್ಟ್ ಮಾಡು. ಇನ್ಮೇಲೆ ಲೈಫ್ನಲ್ಲಿ ಆಟ ಆಡೋದಲ್ಲ, ಬೇಟೆ ಆಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಫೈಟ್ ಮಾಡ್ತಾನೆ ಇರು.